ಮಾತ್ರ ಸೀಮಿತನ? ಇವರು ನಗರಕ್ಕೆ ಬಂದ ನಂತರ ಮತ್ತೆ ಇಲ್ಲಿ ಕಾಡಿ ಕಳಿಸುವಂಥ ರಿಕ್ರೂಟ್ಮೆಂಟ್ ಸೆಂಟರನ್ನು ಮಾಡ್ತಾರೆ. ಅದಕ್ಕೆ ಸಾಹಿತ್ಯ ರೂಪದಲ್ಲಿರ್ಬೋದು ಅಥವಾ ಇನ್ಯಾವುದೋ ಸಂಘಟನೆಯ ಹೆಸರಿನಲ್ಲಿ ಬೇರೆ ಬೇರೆ ರೀತಿಯಾದ ಸಂಘಟನೆಗಳು ಕೂಡ ಉಟ್ಕೊಂಡಿದೆ. ಅದಕ್ಕೆ ನಾನು ಹೇಳುವಂಥದ್ದು, ನಾವು ಇನ್ನೂ ಕೂಡ ವಿರೋಧ ಮಾಡಿದ್ವಿ. ಇಷ್ಟೇ ಜನ ನಕ್ಸಲರಿದ್ದಾರೆ ಅಂತೇಳಿ ಸರ್ಕಾರಕ್ಕೆ ಎಲ್ಲಿ ಗೊತ್ತಿದೆ? ಹಾಗಾದ್ರೆ ಕಾಡಿನಲ್ಲಿರುವಂಥವ್ರು ರಾಜ್ಯದವರೋ ಅಂತರ್ರಾಜ್ಯದವರೋ ಅಂತರ್ಜಿಲ್ಲೆನವರೋ ಎಷ್ಟು ಪಟ್ಟಿ ಇದೆ? ಇದು ಯಾವುದೂ ಇಲ್ಲ. ಕಾಲಕ್ಕೆ ಬಂದಾಗ ಅವು 6 ಜನ ಇದ್ದಾರೆ 4 ಜನ ಇದ್ದಾರೆ ಅನ್ನುವಂಥದ್ದು ಸರಿಯಲ್ಲ. ಹಾಗಾದ್ರೆ ಸರ್ಕಾರ ಪಟ್ಟಿ ಬಿಡುಗಡೆ ಮಾಡಲಿ, ಇನ್ಯಾರು ಅಡಿಷನ್ ಆದರೆ ಸರ್ಕಾರದಕ್ಕೆ ಉತ್ತರ ಕೊಡಲಿ. ವಿಚಾರಕ್ಕೆ ಬಂದಾಗ ನಾವು 3 ತಂಡಗಳಲ್ಲಿ ಪ್ರವಾಸವನ್ನು ಮಾಡಿತ್ತು. ಆ 3 ತಂಡಗಳ ಪ್ರವಾಸಗಳ ವಿಷಯವನ್ನು ಈಗಾಗಲೇ ರಾಜ್ಯಾಧ್ಯಕ್ಷರು ತಲುಪಿಸಿದ್ದಾರೆ. ಬಹುಶಃ ರಾಜ್ಯಾಧ್ಯಕ್ಷರು ಇದನ್ನು ಕ್ರೋಢೀಕರಣ ಮಾಡಿ ರಾಷ್ಟ್ರೀಯ ತಂಡಕ್ಕೂ ಕೂಡ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ. ವಕ್ಫಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಚರ್ಚೆಗಳಾಗಬೇಕು ಅನ್ನುವಂಥದ್ದು ವಿಧಾನಸಭೆ ಒಳಗೂ ಕೂಡ ನಾವು ಹೇಳಿದ್ವಿ. ಸರ್ಕಾರ ಕೊಟ್ಟಂಥ ಹಲವು ಉತ್ತರಗಳ ಬಗ್ಗೆ ನಮಗೆ ಸಣ್ಣ ಅಸಮಾಧಾನ ಆಗಿದೆ ಅನ್ನೋದನ್ನು ಕೂಡ ಅಸೆಂಬ್ಲಿ ಒಳಗೂ ಕೂಡ ಹೇಳಿದ್ವಿ. ಇನ್ನಷ್ಟು ಇದ್ರ ಬಗ್ಗೆ ವಿಸ್ತೃತವಾದ ಚರ್ಚೆ ಆಗಬೇಕು. ಈಗಾಗಲೇ ಜಂಟಿ ಸಂಸದೀಯ ಮಂಡಳಿಯ ಸಭೆಗಳು ನಡೀತಾ ಇದೆ. ಈ ಎಲ್ಲ ವಿಚಾರಗಳು ಕೂಡ ಅಲ್ಲಿ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ. ಸಿಎಂ ಮುಂದೆ ಬರ್ತಾರೆ ಅಂತ ನಕ್ಸಲ್ ಚಟುವಟಿಕೆಯನ್ನು ನಿಗ್ರಹ ಮಾಡಲಿಕ್ಕೆ ಹೊರಟಿರುವಂಥ ANF-ನ ಪಡೆ ರಾತ್ರಿ ಹಗಲು ಕೂಬಿಂಗ್ ಕಾರ್ಯಾಚರಣೆಯನ್ನು ಮಾಡುತ್ತಾ ಪೊಲೀಸರನ್ನ ನಾಗರಿಕರನ್ನ ರಕ್ಷಣೆ ಮಾಡ್ತಾ ಇರುವಂಥ ANF-ಗೆ ಇದೊಂದು ರೀತಿಯಾದಂಥ ನೈತಿಕ ಸ್ಥೈರ್ಯವನ್ನು ಕಳೆದುಕೊಳ್ಳುವಂಥ ವ್ಯವಸ್ಥೆ ಮತ್ತು ಹಿನ್ನಡೆ ಅಂತ ನಾನು ಅಂದ್ಕೊಳ್ತೇನೆ. ಶಾಂತಿಗಾಗಿ ನಾಗರಿಕರು ಅನ್ನುವಂಥ ವೇದಿಕೆ ನಗರದಲ್ಲಿ ನಕ್ಸಲ್ ರೂಪದಲ್ಲಿರುವಂಥ ಒಂದು ವೇದಿಕೆ ಅದು. ವಿಕ್ರಮಗೌಡನ ಎನ್ಕೌಂಟರ್ ಆದಾಗ ಇವರೇ ಅಲ್ಲಿಗೆ ಹೋಗಿ ತನಿಖೆ ಆಗಬೇಕು ಅಂತ ಹೇಳ್ತಾರೆ. ಈಗ ಅವರೇ ಅವ್ರ ಜೊತೆಗೆ ಸಂಧಾನವನ್ನು ಮಾಡಿಕೊಂಡು ಪ್ಯಾಕೇಜನ್ನು ಮಾಡಬೇಕು ಅಂತೇಳಿ ಸರ್ಕಾರದ ಮುಂದೆ ಬೇಡಿಕೆಯನ್ನು ಮುಂದಿಡ್ತಾರೆ. ಅವರ ನಡವಳಿಕೆಗಳನ್ನು ನಾನು ನೋಡ್ತಾ ಇದ್ದೆ. ಆ ನಡವಳಿಕೆಗಳಲ್ಲಿ ಎಂಥ ಒಂದು ಆತಂಕದ ಸ್ಥಿತಿ ಅಂತಂದರೆ, ಅದರಲ್ಲಿ ಹೇಳ್ತಾರೆ ಅವರು, ನಕ್ಸಲರು ಮುಖ್ಯವಾಹಿನಿಗೆ ಬರುವಂಥ ಪ್ರಕ್ರಿಯೆಯು ಘನಯುತವಾಗಿ ನಡೀಬೇಕು ಅಂತೇಳಿ. ಯಾವ ನಕ್ಸಲರು ಮಲೆನಾಡಿನ ಭಾಗದಲ್ಲಿ, ಅದು ಉಡುಪಿ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಮಾಡುವಂಥ ಪ್ಯಾಕೇಜಿಗೆ ಸರ್ಕಾರ ಮುಂದಾಗಿರುವಂಥದ್ದು ಅತ್ಯಂತ ಆತಂಕಕಾರಿಯಾದಂಥ ಬೆಳವಣಿಗೆ. ಪ್ರಶಾಂತವಾಗಿದ್ದಂಥ ಮಲೆನಾಡಿನಲ್ಲಿ ಹೋರಾಟದ ನೆಪದಲ್ಲಿ ಬಂದೂಕಿನ ಶಬ್ದವನ್ನು ಕೇಳಿಸಿದಂಥ ನಕ್ಸಲರಿಗೆ ಶರಣಾಗತಿಯನ್ನು ಮಾಡಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಹೊರಟಿರುವಂಥದ್ದನ್ನು ನಾಗರಿಕ ಸಮಾಜ ಪ್ರಶ್ನೆ ಮಾಡಲೇಬೇಕಾಗಿದೆ. ಒಂದು ಕಡೆ ನಕ್ಸಲರಿಗೆ ಶರಣಾಗತಿಯನ್ನು ಘೋಷಿಸುವಂಥ ಸರ್ಕಾರ, ಇನ್ನೊಂದು ಕಡೆ PFI ಉಗ್ರರಿಗೆ ಕೇಸುಗಳನ್ನು ವಾಪಸ್ ತೆಗೆದುಕೊಳ್ಳುವಂಥ ಸರ್ಕಾರ, ಎರಡಕ್ಕೂ ಕೂಡ ಒಂದೇ ರೀತಿಯಾದಂಥ ಮಾನದಂಡಗಳನ್ನು ಅನುಸರಿಸ್ತಾ ಇರುವಂಥದ್ದು ಮುಂದಿನ ದಿನಗಳಲ್ಲಿ ನಾಗರಿಕ ಸಮಾಜ ಅತ್ಯಂತ ಅಪಾಯದ ಸ್ಥಿತಿಗೆ ತಲುಪುತ್ತೆ ಎನ್ನುವಂಥದ್ದು ವ್ಯಕ್ತ ಆಗ್ತಾ ಇದೆ. ಕಳೆದ ವಾರ ನಕ್ಸಲರು ಶರಣಾಗಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ತಾರೆ. ಒಂದು ವಾರದಲ್ಲಿ ಅವರು ಶರಣಾಗ್ತಾರೆ ಅಂತಂದರೆ ನಕ್ಸಲರಿಗೆ ಸಿದ್ದರಾಮಯ್ಯನವರು ಹತ್ರ ಇದ್ದಾರಾ, ಅಥವಾ ನಕ್ಸಲರಿಗೆ ಹತ್ರ ಇರುವಂಥವ್ರು ಸಿದ್ದರಾಮಯ್ಯನವ್ರ ಹತ್ರ ಇದ್ದಾರಾ? ಇವೆಲ್ಲವೂ ಕೂಡ ಇವತ್ತು ಕಾಡ್ತಾ ಇರುವಂಥ ಪ್ರಶ್ನೆಗಳು. ಬೇಕು ಅಂತಂದಾಗ ನಗರಕ್ಕೆ ಬರುವಂಥದ್ದು, ಬೇಡ ಅಂತಂದಾಗ ಕಾಡಿಗೆ ಹೋಗುವಂಥದ್ದು, ಕಾಡ ನಕ್ಸಲರನ್ನ ನಾಡ ನಕ್ಸಲರನ್ನಾಗಿ ಮಾಡುವಂಥ ಪ್ಯಾಕೇಜ್ ಇದು. ಇದನ್ನು ಶರಣಾಗತಿಯ ಪ್ಯಾಕೇಜ್ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಕಾಡಿನಲ್ಲಿರೋರನ್ನ ನಾಡ ನಕ್ಸಲರನ್ನಾಗಿ ಮಾಡುವಂಥ ಪ್ಯಾಕೇಜು, ಕಾಡಿನಲ್ಲಿ ಅಥವಾ ಕಾಡಿನ ಆಸುಪಾಸಿನಲ್ಲಿರುವಂಥ ಸಮಾಜ, ಜನಜೀವನದ ವ್ಯವಸ್ಥೆ ನಕ್ಸಲರ ಚಿಂತನೆಗಳಿಗೆ ಬೆಂಬಲವನ್ನು ಕೊಡ್ತಾ ಇಲ್ಲ ಅಂತಂದಾಗ ಏಕಾಂಗಿ ಆಗ್ತಾ ಇರುವಂಥ ಅವರುಗಳಿಗೆ ಮುಂದಿನ ದಾರಿ ಇಲ್ಲ ಅಂತಂದಾಗ ಸಿದ್ದರಾಮಯ್ಯನವರ ಸರ್ಕಾರ ಒಂದು ರೀತಿ ಆಸೆಯ ಚಿಗುರನ್ನು ಹೊಡೆಸಿದೆ. ಕೇಂದ್ರ ಸರ್ಕಾರ 2026ರ ಹೊತ್ತಿಗೆ ನಕ್ಸಲರನ್ನು ನಿರ್ಮೂಲನೆ ಮಾಡ್ತೀವಿ ಎನ್ನುವಂಥ ದಿಟ್ಟತನದ ಹೆಜ್ಜೆಯನ್ನು ಇಡ್ತಾ ಇರುವಂಥ ಸಂದರ್ಭದಲ್ಲಿ ನಮಗೆ ನೆಲೆ ಇಲ್ಲದಂತ ಆಗುತ್ತೆ ಎನ್ನುವಂಥ ಭಯದಿಂದ ಒಂದು ಸರ್ಕಾರವನ್ನೇ ಮುಂದಿಟ್ಟುಕೊಂಡು ಪ್ಯಾಕೇಜಿಗೆ ಇವತ್ತು ಅನುವು ಮಾಡಿಕೊಡ್ತಾ ಇರುವಂಥದ್ದು ಹಲವು ರೀತಿಯಾದಂಥ ಅನುಮಾನಗಳಿಗೆ
ಆಸ್ಪದವನ್ನು ಇವತ್ತು ಕೊಡ್ತಾ ಇದೆ. ಈಗಾಗಲೇ ಕಳೆದ 1 ವಾರಗಳಿಂದ ಚರ್ಚೆ ಆಗ್ತಾ ಇರುವಂಥ 60% ಕಮಿಷನ್ ಸರ್ಕಾರ ಅನ್ನೋದನ್ನು ನಾನು ಮತ್ತೆ ಅನುಮೋದಿಸ್ತೇನೆ. ಇದಕ್ಕೆ ದಾಖಲೆಗಳು ಕೊಡಬೇಕು ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ವಾಲ್ಮೀಕಿ ಹಗರಣ ಆಗಿರುವಂಥದ್ದು ದಾಖಲೆ ಅಲ್ಲ. ಹಲೋ ಅಪ್ಪ ಅಂತೇಳಿ ವರ್ಗಾವಣೆಯಲ್ಲಿ ನಿಮ್ಮ ಕುಟುಂಬದ ಸದಸ್ಯರೇ ಹೇಳಿರುವಂಥದ್ದು ದಾಖಲೆ ಅಲ್ವಾ? ಬೆಳಗಾವಿನಲ್ಲಿ ಒಬ್ಬ ಅಧಿಕಾರಿ ಕಮಿಷನ್ ಕೊಡ್ಲಿಕ್ಕೆ ಕಾಟ ತಪ್ಪಲಿಕ್ಕೆ ಆಗದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಸಾಕ್ಷಿ ಅಲ್ವಾ? ಗುಲ್ಬರ್ಗಾದಲ್ಲಿ ಒಬ್ಬ ಗುತ್ತಿಗೆದಾರ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಸಾಕ್ಷಿ ಅಲ್ವಾ? ಇನ್ಯಾವ ರೀತಿಯಾದ ಸಾಕ್ಷಿ ಬೇಕು? ವಿಧಾನಸಭೆಯಲ್ಲಿ ಯಾರು ನೇಣು ಹಾಕೋಬೇಕಾ ಸಾಕ್ಷಿ ಬೇಕು ಅಂತಂದರೆ? ಗುತ್ತಿಗೆದಾರರನ್ನ ಕಾಡ್ತಾ ಇದ್ದಾರೆ ಈ ಸರ್ಕಾರ. ಮತ್ತು ಒಂದು ಕಡೆ ಅಭಿವೃದ್ಧಿ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಮರೆತು ವರ್ಗಾವಣೆ ದಂಧೆ ಮತ್ತು ಕಮಿಷನ್ ದಂಧೆನಲ್ಲಿ ಎಲ್ಲ ಇಲಾಖೆಗಳು, ಅಬ್ಕಾರಿ ಇಲಾಖೆಯಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ದಂಧೆ ಆಯಿತು, ಯಾವ್ಯಾವುದಕ್ಕೆ ಎಷ್ಟೆಷ್ಟು ರೇಟು ಅನ್ನೋದನ್ನು ಅಬ್ಕಾರಿ ಇಲಾಖೆನವ್ರು ಫಿಕ್ಸ್ ಮಾಡಿದ್ರು. ಎಲ್ಲದೂ ಕೂಡ ದಾಖಲೆಗಳಲ್ಲೇನು? ಇನ್ಯಾವ ರೀತಿಯಾದ ದಾಖಲೆಗಳು ಬೇಕು ಮುಖ್ಯಮಂತ್ರಿಗಳಿಗೆ? ಥ್ಯಾಂಕ್ ಯು ಸರ್.